ಈ ಇದಕ್ಕೆ ನಮ್ಮ ಆತ್ಮವನ್ನು ಒಡ್ಡಬಾರ್ದು. ಆ ಹರಿತಕ್ಕೆ ದೇವರು ನೋಡೋದು ಮನಸ್ಸಿನ ಅರಳುವಿಕೆಗೆ ಅಲ್ವೇ. ದೇವರು ಅದನ್ನೆಲ್ಲ ಕಲಿಸಿಲ್ಲ. ಆದರೆ ಅದಕ್ಕಾಗಿ ಏನು ಹೇಳ್ತಾರೆ ದೇವರು ಮತ್ತೆ ಯಾಕೆ? ಕೆಲವರು ಪ್ರಶ್ನೆ, ತಾಯಿ ಎಲ್ಲದನ್ನು ಕಂಡ್ಲು, ಇದೇನು ಮಾಡಿರಲ್ವಲ್ಲ, ಸ್ನಾನ ಮಾಡಿಸಿರಲ್ಲ ಈ ದೇವರು ಬಂದು, ಮೈ ತೊಳೆದು ಊಟ ಹಾಕಿರಕ್ಕಲ್ಲ ಈ ದೇವರು. ಆದರೆ ಈ ದೇವರನ್ನು ಏನಕ್ಕಾಗಿ ಉಟ್ಕೊತೀವಿ ನಾವು ಹಿಂದೂಗಳು? ಗಂಟೆ ಅಳ್ಳಾಡಿಸ್ತೀವಿ, ನಗಾರಿ ಬಾರಿಸ್ತೀವಿ, ಶಬ್ದ ಮಾಡ್ತೀವಿ, ಚರ್ಚಲ್ಲಿ ಗಂಟೆ ಹೊಡಿತಾನೆ, ಸಾಬಿ ಕೂಗ್ತಾನೆ. ಈ ಎಲ್ಲ ತತ್ವಗಳೇನು ಹೇಳುತ್ತೆ, ಈ ಶಬ್ದವನ್ನು ಅದೆಷ್ಟು ಆತ್ಮಗಳು ಆಲಿಸ್ತವೆ, ಆ ಎಲ್ಲ ಆತ್ಮಗಳ ಒಕ್ಕೂಟ ಒಂದು ಶಕ್ತಿ ಆಗಲಿಕ್ಕೆ ಸಾಧ್ಯ. ಒಂದು ಕಂಬ ಎತ್ತಕ್ಕೆ ಒಬ್ಬರಿಂದ ಆಗಲ್ಲ, 10 ಜನಗಳ ಎತ್ತುವಿಕೆಯಿಂದ ಅಲ್ಲೊಂದು ಮಹತ್ ಶಕ್ತಿ ಉಂಟಾಗುತ್ತೆ. ಇದನ್ನು ಆಧರಿಸಿ ಈ ಘಂಟಾನಾದ, ಈ ಎಲ್ಲ ನಾದಗಳನ್ನು ಇಟ್ಟು ಆತ್ಮಗಳ ಒಕ್ಕೂಟ ಅಲ್ಲಿ ಶಕ್ತಿ ಉಂಟಾಗಬೇಕಾದ್ರೆ ಅದು ಬೇಕು. ಹರಿತವಾದಂತಹ ಆತ್ಮಗಳಿಗೆ ದೇವರನ್ನು ನಾನು ಒಳ್ಳೇದು ಮಾಡುವಂಥ ಅನ್ನೋದು ಇದೆಯಲ್ಲ, ಇಲ್ಲಿ ನೈಜತೆ ಬೇಕು. ಪರಮಾತ್ಮ ಅಂದರೆ ತನ್ನಾತ್ಮನನ್ನು ಪರಾತ್ಮನಾಗಿ ನಿಲ್ಲಿಸ್ತಕ್ಕಂಥವನಿಗೆ ಮಾತ್ರ ತನ್ನಿಷ್ಟಾರ್ಥ ಸಿದ್ಧಿ ಆಗಲಿಕ್ಕೆ ಸಾಧ್ಯ, ಆಡಂಬರಕ್ಕಲ್ಲ. ಯಾರಿಗೆ ಯಾವುದೂ ಶಾಶ್ವತ. ರಾಜ ಮಹಾರಾಜರುಗಳು ಕೋಟೆ ಕೊತ್ತೆಲ್ಲ ಕಟ್ಕೊಂಡು ವಜ್ರ ವೈಡೂರಿ ರಾಶಿ ಹೊಡ್ಕೊಂಡಿದ್ರು, ಇದಾರಿಯೇ ಇಲ್ಲ ಅಲ್ವೇ. ಹಾಗಾಗಿ ಇದೆಲ್ಲವನ್ನು ಅರ್ಥಕೊಂಡಂತಹ ಒಂದು ಕಾಲ, ಸಮಾನತೆಯನ್ನು ಸಾರುವ ಒಂದು ಭೂಮಾತೆಗೆ ಇದ್ದರೆ ತಾನಾಗೇ ಎಲ್ಲರೂ ಸರಿ ಹೋಗುತ್ತೆ. ಅಲ್ಲಿ ಆ ಕಾಲ ಯಾವತ್ತೂ ಹೊರತು ಹೋಗುತ್ತಿಲ್ಲ. ಇನ್ನೂ ನಾವು ಅದರೊಳಗೆ ಗೊಂದಲದ ಗೂಡಾಗಿ ಇಟ್ಕೊಂಡಿರ್ತೀವಿ ಅನಿಸುತ್ತೆ. ಇರಲಿ ಬಿಡಿ, ಪರಮಾತ್ಮ.